ಒಟ್ಟೆ ಮುಂದೆ ನಡೆಯಲ್ ಚಿತ್ತಾರ್ಯಾರು ಬೀಳಕತ್ರಿ. ಹೌದು ಏನ್ರಿ ಚಿತ್ತಾರಿ ಬೀಳಕತ್ ಹುಡು ಜಗ್ಗನ ಚಿತ್ತಾರಿ ಬೀಳುದು. ಓಡಿ ಬಂದದ್ರಿ ಅವಾಗ 7 ವರ್ಷನ ಹುಡುಗದ್ರಿ. ಹಾ ತಾಯಿ ಏನ್ ಮಾಡ್ಯಾಳ, ಅದಕ್ಕೆ ಪೌಡರ್ ಹಚ್ಚಾಳ, ಎಲ್ಲ ಅದಕ್ಕೆ ಎಲ್ಲಾ ಶೃಂಗಾರ ಮಾಡಿ ಹಾಡಿಕೆ ಕರ್ಕೊಂಡು ಬರ್ಬೇಕಂತೇಳಿ ತಗೊಂಡ್ ಹೊಂಟಾಳ ಹುಡುಗ. ಹೌದು ಚಿತ್ತಾರ್ಯಾರು ಬೀಳಕತ್ತು. ಬೀಳಕತ್ತು ಯಾಕೆ ಬೀಳಕತ್ತದು? ಯಾಕ್ರಿ ಬಂದ್ರು ನೋಡ್ರಿ ಹುಡುಗನ ಹುಡುಗ ತಗೊಂಡೇ ಬಂದ್ರು ಅವರು. ಹೌದು ಒಬ್ಬ ಶ್ರೇಷ್ಠ ಗೀಗಿ ಪದದ ಕಲಾವಿದರಾಗಿರುವಂಥ ಸುರೇಶ್ ಮಾಸ್ತರರು ಕೂಡ ನಮ್ಮ ಸಂಘದ ಪರವಾಗಿ ನಮ್ಮ ಕಾರ್ಯಕ್ರಮದೊಳಗೆ ಭಾಗಿಯಾಗಿದ್ದರ ಸಲುವಾಗಿ ಹೌದು ಅವರಿಗೂ ಕೂಡ ಅವ್ರ ಜೊತೆ ಬಂದಿರುವಂಥವ್ರಿಗೆ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹೌದು ಹೌದು ಹೆಂಗ್ ಸುರೇಶ್ ಮಾಸ್ತರ್ ಹುಡುಗ ತೊಗೊಂಡ್ ಹೊಂಟಾರಲ್ಲ, ಹಾ ಹಿಂಗ ಹೆಣ್ಮಗಳು ಹಂಗ ಅವು ಪ್ಯಾಂಟ್ ಉಡ್ಸ್ಯಾಳ, ಪಾರಗ್ ಪ್ಯಾಂಟ್ ಉಡ್ಸ್ಯಾಳ, ಹೌದು ಮ್ಯಾಗ ಚಂದ ಹಂಗ ಕೋಟ್ ಹಾಕ್ಯಾಳ. ಆದ್ರ ಹುಡುಗ ಹೊಟ್ಟೆ ನಡೆಯಲ್ರಿ. ಹಾ ಆಕಿಯೊಂದು ಯುವಕರು ಬಾಯಾಗ ಹೌದಲ್ಲಿಪ್ಪ. ಅದರಾಗ ಬೇರೆ ಮಾಡ್ನು ಹಂಗೆ ತುಂಬ್ಕೊಂಡು ಹೊಂಟಿತ್ತು. ಹೌದು ಇಷ್ಟ ಅಖಂಡ ಕಾರ್ಯಕ್ರಮ ಇರೋದ್ರೊಳಗೆ ಈ ಕಾರ್ಯಕ್ರಮ ಬಹುಶಃ ಹೈರಾಣ ಮಾಡ್ತದ. ಜನ ಇರ್ಲಿಲ್ಲ ಅಂದ್ರೆ ಕಾರ್ಯಕ್ರಮ ಬಹಳ ಕಠಿಣ ಆಗ್ತದ್ರಿ. ಹೌದು ಹೌದು ಆದ್ರೂ ಕೂಡ ಹ್ಯಾಂಗ ಹೊತ್ತಾಗ್ತದಲ್ಲ ಹಂಗ ಜನ ಇನ್ನ ಬರ್ಲಕತ್ತಾರ. ಹೌದಿಪ್ಪ ಬರುವುದಲ್ಲದೇನೆ ಹಾ ಕೇಳುವಂತ ಲವಲವಿಕೆ ನಿಮ್ಮೆಲ್ಲರ ಮುಖದೊಳಗೆ ಕಾಣ್ತದ. ಹೌದು ಹೌದಿಪ್ಪ. ಎಷ್ಟು ಶಾಂತ ಕೂತಾರ ನೋಡಿ ಜನ. ಯಾರು ಗದ್ದಲ ಹಗಲತ್ತದ ಅಂದ್ರು ಹಗಲತ್ತದಂದ್ರು ಇಷ್ಟೆಲ್ಲ ಶಾಂತ ಕೂತೀರಿ ಅಂದ್ರೆ ಬಂಧುಗಳೇ, ಹೌದ್ರಿಪ್ಪ. ನೀವು ಇಷ್ಟೆಲ್ಲ ಕೇಳುವಂತ ಅಪೇಕ್ಷೆ ನಿಮಗೆ ಆದತ್ ಹೇಳಿ ನಮ್ಗೆ ಅರ್ಥ ಆಗ್ಯದ. ಹೌದಿಪ್ಪ ಹೌದು. ಒಬ್ಬ ಶ್ರೇಷ್ಠ ಸಂತ ಬಸವಣ್ಣವ್ರ ಒಂದು ಮಾತು ಹೇಳ್ತಾರ. ಏನ್ ಹೇಳಿದ್ರು ಎಲ್ಲ ಕಲಿಸಿ ಹೊಡ್ರಿ ನೀವು. ಮಾರ ಹೇಳ್ದಂಗ ನನಗೂ ಕಾಲ ಹರಕತ್ತಾವೇನು ಮತ್ತೆ ಇಲ್ಲ ತುಂಬೇಡ ಹೋದ್ರಾಗ. ಹೌದು ಒಬ್ಬ ಸಂತ ಬಸವಣ್ಣವ್ರ ಒಂದು ಮಾತು ಹೇಳ್ತಾರೆ. ಜಗಜ್ಯೋತಿ ಬಸವಣ್ಣವರು ಏನ್ ಹೇಳಿದ್ರಿಪ್ಪ? ಕಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ, ನುಡಿಯಲು ಬೇಡ, ತನ್ನ ಬನ್ನಿಸಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಪಡಬೇಡ, ಇದರು ಹಳಿಯಲು ಬೇಡ. ಅದ ಇದೇ ಅಂತರಂಗದ ಶುದ್ಧಿ, ಇದೇ ಬಹಿರಂಗದ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮನಾಥನ ಒಲಿಸುವ ಹೌದೌದು ಪರಿಯತ್ತು ಒಂದು ವಚನ ಅಂದ್ರ ಅವರು. ಹೌದೌದು. ನಾವು ಇವತ್ತ ಡೊಳ್ಳಿನ ಪದ ಹಾಡೋರಾಗ್ಲಿ, ಭಜನಿ ಪದ ಹಾಡೋರಾಗ್ಲಿ, ಗೀಗಿ ಪದ ಹಾಡೋರಾಗ್ಲಿ ಆಗ್ಲಿ, ಒಟ್ಟಿನಲ್ಲಿ ಕಲಾವಂತರು ಬರೇ ವಚನ ಅನ್ನೋದು ಕಲ್ತೇವ್. ಹೌದಾ? ಹೌದ್ರಿ. ಹಾ ಏನಂದ್ರ ಬಸವಣ್ಣವರು? ಏನಂದ್ರು? ಕಳಬೇಡ. ಏನು ಕಳಬೇಡ ಅಂದ್ರೆ ಏನು? ಏನ್ರಿಪ್ಪ ಅಂದ್ರ ಕಳತಾನ ಮಾಡಬೇಡ. ಕಳತನ ಮಾಡಬೇಡ. ಯಾಕೆ ಕಳತನ ಮಾಡಬೇಡ ಅಂದ್ರ, ಯಾಕ್ರಿ? ನೀ ಕಳತನ ಮಾಡಿದೆ ಆದರ ಹೌದು ನಿನಗ ಬರುವಂತ ಸಂಪತ್, ನೀ ಕಳು ಮಾಡಿ ತಂದಿರುವಂತ ಸಂಪತ್ತ ಹಾ ನಿನಗ ಒಂದು ದಿವಸ ಅದು ದುಃಖ ಕೊಡ್ತದ. ಹೌದು ಕೊಡ್ತದೇನಿಲ್ರಿ? ಹಾ ದುಃಖ ಕೊಡ್ತದ್ರಿಪ್ಪ ಅದು. ಒಂದು ದಿವಸ ಅದು ನಿನಗ ದುಃಖ ಕೊಡ್ತದ. ಹೌದು ಹೌದು. ಯಾರು ಮಾತಾಡ್ಬೇಡ್ರಿ, ಗದ್ದಲ ಮಾಡ್ಬೇಡ್ರಿ. ಹಾ ಅದಕ್ಕೆ ಬಸವಣ್ಣ ಏನ್ ಹೇಳ್ತಾನ? ಏನತ್ತ? ಕಳಬೇಡ. ಏನು? ಕಳತನ ಮಾಡಬೇಡ. ಇನ್ನು ಮುಂದೆ ಹೋಗಿ ಒಂದು ಮಾತು ಹೇಳಿದ್ರು ಅವರು. ಏನ್ ಹೇಳಿದ್ರು? ಕೊಲ್ಲಬೇಡ. ಏನು? ಕೊಲ್ಲಬೇಡ. ಕೊಲ್ಲಬೇಡ ಅಂದ್ರ ಹೌದು ನೀ ಕೊಲೆ ಮಾಡುವಂತ ಕೆಲಸ ಹೌದು ಮಾಡಬೇಡ. ಹೌದು ಹೌದು. ಯಾಕ? ಯಾಕ್ರಿಪ್ಪ? ಕೊಲೆ ಮಾಡೋದ್ರಿಂದ ಅದು ನಿನಗ ಒಂದಿನ ದುಃಖ ಕೊಡ್ತದ. ದುಃಖ ಆದ್ರಿಪ್ಪ ಅದು ಒಂದಿನ ಕೊಡ್ತದಿಲ್ಲ? ಹೌದು. ಹೆಂಗ? ಹ್ಯಾಂಗ್ರಿಪ್ಪ? ಹೆಂಗ ದುಃಖ ಕೊಡ್ತದ ಗೊತ್ತದನು? ಹಾ ಕಳಬೇಡ. ಹೌದು. ಈ ಮಾತಿನ ವಿಚಾರ ನೋಡೋಣ. ಹಾ ಕಳತಾನ ಹೆಂಗ ದುಃಖ ಕೊಡ್ತದ್ರಿ? ಹ್ಯಾಂಗ್ರಿ? ಹೆಂಗ ದುಃಖ ಕೊಡ್ತದ್ರಿ? ಹ್ಯಾಂಗ್ರಿಪ್ಪ? ಒಬ್ಬ ಕಂಬೋಗಿ ಸಾವುಕಾರನ ಮನೆಗೆ ಕಳತಾನಕ್ ಹೋದ್ರಿ. ಏನು? ಕಂಬೋಗಿ ಸಾವುಕಾರ ಮನಿ, ದೊಡ್ಡ ಮನಿಗೆ ಕಳತಾನಕ್ ಹೋದ. ಹೌದು. ಕಳತಾನಕ್ ಹೋಗಿ ಭಾಳ ಕಳು ಮಾಡ್ಕೊಂಡು ಬಂಗಾರ ಹಾ ಕಳು ಮಾಡ್ಕೊಂಡು ಇನ್ನ ಓಡಿ ಹೋಗ್ಬೇಕತ್ತೇಳಿ ಅಲ್ಲ ಮಾತು ಹಚ್ಬೇಡಿ, ಕಡೆ ಮಾತು ಕೇಳಿ ಅವ್ರ ಕಾಲಾಗಿ ತೆಗ್ದೀನಿ ಇದು ಮಾತು. ಹೌದಾ? ಯಾಕಂದ್ರ ಹಾ ಒಂದು ಮಾತು ಯಾರಿಗ ಉಪಯೋಗ ಆಗ್ತದ ಅನ್ನುವಂಥದ್ದು ಎಚ್ಚರ ಇಟ್ಕೊಂಡು ಮಾತಾಡೋದು ಕಲಾವಿದನ ಧರ್ಮ. ಹೌದಿಪ್ಪ. ಈ ಮಾತು ಯಾರ ಕಾಲಾಗ ಮಾತಾಡಕತ್ತೀನಿ ತಿಳ್ಕೊಬೇಕಿದೆ. ಯಾಕಂದ್ರ ಅವರು ಜಗತ್ತಿನೊಳಗೆ ತಿರುಗಾಡೋರು ಅದಾರ. ಹೌದಾ? ಕಳತನ ಮಾಡ್ದ ಕಂಬೋಗಿ ಊರಾಗ ಹಾ ಕಳತನ ಮಾಡ್ಕೊಂಡು ಹಿಂಗ ಮನಿ ಮಗ್ಗಲ್ದ ಹೈಶ್ ಹೊಂಟಿದ್ದ. ಎಮ್ಮಿ ಗೂಂಟಕ್ ಎಡವಿ ಬಿದ್ದ. ಏನು? ಎಮ್ಮಿಗೆ ಹುಟ್ಟಿಗಿ ಕಳ್ಳ. ಹೌದಾ? ಬಿದ್ದ. ಎಮ್ಮಿ ನೋಡಿ ನಗಲಕತ್ತು. ಏನು? ಎಮ್ಮಿ ನೋಡಿ ನಗಲಕತ್ತು. ಹ್ಮ್
ಎಮ್ಮಿ ಹೇಳ್ತು, ಏನತ್ತ ಅಲ್ಲೋ ಪುಣ್ಯಾತ್ಮ, ಇಟ್ಟು ಬಂಗಾರ ಕಳು ಮಾಡಿದೆಲ್ಲ, ನಿನಗೇನು ಚಿಂತಿ, ಏನು ನಿನಗ ಏನು ಅನಸ್ಲಿಲ್ಲೇನು? ಹೌದು. ಎಷ್ಟು ಹುಚ್ಚಿದ್ಯೋ, ಇದು ಎಷ್ಟು ದುಃಖ ಕೊಡ್ತದ ಗೊತ್ತದ ಏನತ್ ಕೇಳ್ತೀರಿ ಎಮ್ಮಿ. ಹಾ ನೋಡ್ರಿ, ಎಮ್ಮಿಗರು ಅದ ನಮಗರು ಇಲ್ಲ, ನಾವು ಜಗಾನ ಕಳು ಮಾಡ್ಲಕ್ ಹೊಂಟಿದ್ದೇವೆ. ಹೌದ್ರಿಪ್ಪ ಹೌದು. ಮಾಡ್ತೇವಿಲ್ರಿ, ಜಗ ನುಂಗ್ಲಕತ್ತೀವಿಲ್ಲ ನಾವು. ಹೌದು. ಎಷ್ಟು ಮಂದಿ ಜಗ ನುಂಗಿಲತ್ತೀರಿ? ಹಾ ಪಂಚಾಯತಿ ನುಂಗ್ಯಾರ, ತಾಲೂಕು ನುಂಗ್ಯಾರ, ಜಿಲ್ಲಾ ನುಂಗ್ಯಾರ. ನುಂಗ್ಯಾರ. ಕಳು ಮಾಡ್ಕೊಂಡು ಹೋಗಿ ಎಮ್ಮಿ ದಾವಣ್ಯಾಗ ಬಿದ್ದ ಎಮ್ಮಿ ನಕ್ ಬಿಡ್ತು. ಹೌದಾ? ಅವಾಗ ಎಮ್ಮಿ ಹೇಳ್ತದ ಒಂದು ಮಾತ, ಏನತ್ರಿ? ಇಷ್ಟು ಬಂಗಾರ ಕಳು ಮಾಡಿದೆಲ್ಲ, ಹಾ ಅಷ್ಟಕ್ಕೆ ಇಷ್ಟು, ಹಾ ಇಷ್ಟಕ್ಕೆ ಎಷ್ಟು ಅಂತ ಕೇಳ್ತದ. ಹೌದಾ? ಇದು ತಿಳಿಲಿಲ್ರಿ ಇವನಿಗೆ. ತಿಳಿಲಿಲ್ಲ. ಅಲ್ಲ, ಅಷ್ಟಕ್ಕಿಷ್ಟು ಇಷ್ಟಕ್ಕೆ ಎಷ್ಟತ್ ಕೇಳ್ತಿಲ್ಲ, ಏನು ಅಂತ ಕೇಳ್ದವ ಎಮ್ಮಿಗೆ. ಹಾ ಅವಾಗ ಹೌದು. ಎಮ್ಮಿ ಹೇಳ್ತು, ಏನತ್ತ? ಹಿಂದೊಂದು ದಿನ ಹಾ ಇದೇ ಸಾವ್ಕಾರ ಮನ್ಯಾಗ ಹ್ಮ್ ನಾ, ಹೌದು. ಹಿಂದೊಂದ್ ದಿನ ಇದೇ ಸಾವ್ಕಾರ ಮನ್ಯಾಗ ನಾ ಹೆಣ್ಮಗಳಾಗಿ ಆಗಿ ಒಂದ್ ಗ್ಲಾಸ್ ಅಂದ್ರ ಒಂದ್ ಚರಿಗೆ, ಹೌದು. ಚರಿಗೆ ಎತ್ತಿರಿ ಅಂತ ತಂಬಿಗೆ ಎತ್ತಿರಿ. ಹಾ ತಂಬಿಗರನ್ರಿ ಚರಿಗರನ್ರಿ. ನಮ್ ಭಾಗ ತಳಭಾಗ ಅದ, ನಿಮ್ ಮೇಲ್ಭಾಗ ಅದ. ಹೌದು. ಒಂದ್ ತಂಬಿಗೆ ಮಜ್ಗಿ ಕುಳು ಮಾಡ್ಕೊಂಡು ಹೋಗಿತ್ತತ್ರದ ಎಮ್ಮಿ. ಹಾ ಮಗಳು ಹಿಂದಕ್ಕ ಹಿಂದಿನ ಜನ್ಮದೊಳಗ ಒಂದ್ ತಂಬಿಗೆ ಮಜ್ಗಿ ಕಳು ಮಾಡಿದ್ರ ಸಲುವಾಗಿ ಹೌದು. ಎಮ್ಮೆಯಾಗಿ ಹುಟ್ಟಿ ಬಂದು ಹಾ ಸಾವಿರಾರು ಲೀಟರ್ ಹಾಲು ಕುಡ್ಲಕತ್ತೀನಿ ಪುಣ್ಯಾತ್ಮನ. ಹಾ ನಾ ಋಣ ತೀರ್ಸೋದು ನಡೆದ ನೋಡಿ, ಹಿಂದಿನ ಜನ್ಮದೊಳಗ ಹೆಣ್ಮಗಳ್ರಿ ಹೌದು. ಸಾವ್ಕಾರ ಮನೆ ಯಾವ ನೀವು ಸಂತಿ ಹೋದಲ್ಲಿ ಕಳು ಮಾಡ್ರಿ. ಹೌದು. ನಮ್ ಕಡೆ ಕಳು ಮಾಡ್ತಾರೆ. ಒಂದ್ ಬದನೆಕಾಯಿ ತಗೊಂಡ್ರ 1 ಕಿಲೋ ತಗೊಂಡ್ರ ಅರ್ಧ ಕಿಲೋ ಕಳುನೇ ಮಾಡ್ತಾವ್ರಿ. ಹೌದು ಹೌದು. ನಮ್ ಕಡೆ ನೋಡಿನ. ಹೌದು. ಅದಕ್ಕೆ ನೀವು ಕಳು ಮಾಡ್ಬೇಡ್ರಿ, ಅವ್ ಎಮ್ಮೆ ಹುಟ್ಟಬೇಕಾಗ್ತದ. ಹೌದಾ? ನೀವೆಲ್ಲ ಚಲೋ ಇದ್ದೀರಿ. ಹಾ ಆ ಎಮ್ಮಿ ಹೇಳ್ತು, ಪುಣ್ಯಾತ್ಮ, ಹಾ. ಹಿಂದಿನ ಜನ್ಮದೊಳಗ ಈ ಸಾವ್ಕಾರನ ಮನಿ ಒಳಗ ನಾ ಒಂದು ತಂಬಿಗೆ ಮಜ್ಗಿ ಕಳು ಮಾಡಿದ್ರ ಸಲುವಾಗಿ ಎಮ್ಮಿ ಜನ್ಮ ನನಗ್ ಬಂದದ. ಇವತ್ತಿನಿ ಎಷ್ಟು ಬಂಗಾರ ಕಳು ಮಾಡ್ಕೊಂಡು ಹೊಟ್ಟಿದ್ಯಲ್ಲೋ, ನೀವು ಮುಂದಿನ ಜನ್ಮದೊಳಗೆ ಏನಾಗಿ ಹುಟ್ಟತಿ ಅಂತ ಕೇಳ್ತೀರಿ ಎಮ್ಮಿ. ಹೌದಾ? ಅದಕ್ಕೆ ಬಸವಣ್ಣ ಏನ್ ಹೇಳ್ತಾನ? ಏನ್ ಹೇಳ್ತಾನ? ಕಳತಾನ ಮಾಡಬೇಡ, ಕಳಬೇಡ. ಹೌದು. ಇನ್ನು ಒಂದೇದ್ ಮಾತೇನ್ರಿ? ಎರಡನೇದೇನ್ರಿ? ಕೊಲ್ಲಬೇಡ. ಹೌದಾ? ಅಂದ್ರ ಹಾ ಇನ್ನೊಬ್ರಿಗೆ ನೀ ಕೊಲೆ ಮಾಡಬೇಡ. ಹೌದ್. ಎಷ್ಟು ಜನರಿಗೆ ಕೊಲೆ ಮಾಡಿ ಬದುಕಲ್ರಿ ನಾವು? ಹಾ ಎಷ್ಟು ಜನರಿಗೆ ಕೊಲೆ ಮಾಡಿಲ್ರಿ? ಹೌದು. ಕೊಲೆ ಮಾಡೋದ್ ಬಿಡ್ರಿ, ಹಾ ಗೋಣ್ ಮುರಿತೇವಲ್ರಿ, ಇನ್ನೊಬ್ರು ಮುರಿತೇವಲ್ರಿ, ಮುರಿತೇವಿಲ್ಲ. ಹೌದು. ಅದಕ್ಕೆ ಈ ಕೆಲಸ ಮಾಡಬೇಡ. ನೀ ಒಂದು ವೇಳೆ ಕೊಲೆ ಮಾಡಿದೆ ಅಂದ್ರೆ ನಿನಗ ಮತ್ತು ಪ್ರಾಣಿಗಳಿಗೆ ಹಾ ವ್ಯತ್ಯಾಸ ಇಲ್ಲ. ಇಲ್ಲ ಇಲ್ಲ. ಯಾಕಂದ್ರ ಹೌದು. ನಾವು ದಡಗುಟ್ಲೆ ಕುರಿ ಕೊಯ್ತೇವ್ರಿ, ಹೌದು. ಕೋಳಿ ಕೊಯ್ತೇವ್, ಹೌದಲ್ಲ? ಹೌದು. ಆದ್ರ ಮನುಷ್ಯನ ಧರ್ಮ ಇದು ಅಲ್ಲ. ಅಲ್ರಿಪ್ಪ ಅಲ್ಲ. ನೀವು ಸಸ್ಯಾಹಾರಿ ಇರಬಹುದು, ಹಾ ಮಾಂಸಾಹಾರಿ ಇರಬಹುದು, ಹೌದು. ನೀವು ಕಾಟಗಾಯಿ ಇರಬಹುದು, ಹಾ ಅಥವಾ ಹೌದು ಲಿಂಗಾಯತರು ಇರಬಹುದು. ಆದ್ರೆ ಈ ಮನುಷ್ಯನ ಜಾತಿ ಯಾವ್ದದ್ರಿ? ಯಾವಾದ್ರಿ ಇಪ್ಪ ಜಾತಿ ಇದ್ರದು? ಬಸವಣ್ಣನ ವಚನ ಕೇಳ್ರಿ, ಸಂತರ ವಚನ ಕೇಳ್ರಿ, ಶರಣರ ವಚನ ಕೇಳ್ರಿ. ಹೌದು. ಕೊಲ್ಲಬೇಡ. ಹೌದು. ಈ ಮನುಷ್ಯ ಸಸ್ಯಾಹಾರಿ ಐತಿರಿ, ನಾ ಮಾಂಸಾಹಾರಿ ಐತಿರಿ? ಮಾಂಸಾಹಾರಿ. ಸಸ್ಯಾಹಾರಿ. ಮಾಂಸಾಹಾರಿ ಮಸ್ತರ ಇಲ್ರಿ. ಮಾಂಸಾಹಾರಿ ಮಾಂಸಾಹಾರಿ ಅಲ್ಲ, ಅಲ್ಲ ಮನುಷ್ಯ ಸಸ್ಯಾಹಾರಿ. ಹೌದು. ಹ್ಯಾಂಗ ಪ್ರಕಾಶ ನಾವು ಒಂದೊಂದು ಕೋಳಿ ಅಪುಟ ನುಂಗ್ತೇವತ್ ಅನ್ಬಹುದು ನೀವು. ಹೌದು. ಯಾಕ ಸಸ್ಯಾಹಾರಿ ಅಂದ್ರ, ಯಾಕ್ರಿ? ಈ ಮನುಷ್ಯನ ಉಗುರು ನೋಡ್ರಿ ಹೆಂಗದಾವ? ಹೆಂಗದಾವ್ರಿ? ಹೆಂಗ್ರಿ? ಒಂದ್ ಲೇವಲ್ ಅದಾವಿಲ್ಲ? ಅದಾವ್ರಿ. ಲೇವಲ್ ಅದಾವಿಲ್ರಿ? ಹ್ಞೂ ರೀ. ಆಕಳ ಉಗುರು ನೋಡ್ರಿ ಹೆಂಗದಾವ? ಆಕಳ ಖುರ ನೋಡ್ರಿ ಹೆಂಗದಾವ? ಹೆಂಗ್ರಿ? ಲೇವಲ್ ಅದಾವೇನು ಚೂಪ್ ಅದಾವ್ರಿ? ಚೂಪ್ ಅದಾವಲ್ರಿ. ಚೂಪ್ ಲೇವಲ್ ಹಿಂಗ್ ಬರ್ತಾವ ಅವನು. ಲೇವಲ್ ಅದಾವ. ಹೌದಾ? ಆಕಳ ಸಸ್ಯಾಹಾರಿ ಮಾಂಸಾಹಾರಿ? ಹೌದಾ? ಆಕಳ ಸಸ್ಯಾಹಾರಿ ಮಾಂಸಾಹಾರಿ ಯಾವಾದ್ರಿ? ಆಕಳ ಅದು ಸಸ್ಯಾಹಾರಿ. ಹೌದಾ? ಇನ್ನ ಹುಲಿ ಸಸ್ಯಾಹಾರಿ ಮಾಂಸಾಹಾರಿ? ಮಾಂಸಾಹಾರಿ ಅದು. ಅದ್ರ ಉಗುರ ಹಿಂಗ ಇರ್ತಾವ್ರಿ. ನಾಯಿ ಉಗುರು ಸೇಮ್ ಸೂಪ್ ಇರ್ತಾವಿಲ್ಲ? ಸೂಪ್ ಇರ್ತಾವ. ಹೌದಲ್ರಿ? ಹೌದು. ಬ್ಯಾಡ. ನಿನ್ನ ಹಲ್ಲ, ನಿನ್ನ ಹಲ್ಲ ಹೆಂಗದಾವ? ಹೆಂಗ್ರಿಪ್ಪ? ನಿನ್ನ ಹಲ್ಲ ಅಗದಿ ಪಟ್ಟಿ ಹಚ್ಚಿ ಮಾಡ್ದಂಗ ಒಂದ್ ಲೇವಲ್ ಅದಾವಿಲ್ಲ? ಅದಾವ್ರಿಪ್ಪ. ಅದಾವ. ಒಬ್ಬೊಬ್ರು ಇರ್ತಾವಿಲ್ರಿ, ಹಿಂಗ ಇರ್ತಾವ. ಇದ್ದವ್ರದ್ದು ಇರ್ಲಿಕ್ಕ. ಆದ್ರೂ ಮನುಷ್ಯನ ಹಲ್ಲ ಎಷ್ಟು ಚಂದ, ಒಂದ್ ಲೇವಲ್ ಅದಾವ. ಆಕಳ ಹಲ್ಲ ಹೆಂಗ ಅದಾವ್ರಿ? ಒಂದ್ ಲೇವಲ್ ಅದಾವ. ಒಂದ್ ಲೇವಲ್ ಅದಾವ. ಯಾಕ ಅದಾವತ್ ಕೇಳಿದ್ರ, ಆಕಳ ಹೆಂಗ ಸಸ್ಯಾಹಾರಿನೋ ಹಂಗ ನೀನು ಕೂಡ ಸಸ್ಯಾಹಾರಿ. ಹುಲಿ ಹಲ್ಲ ಹೆಂಗ ಅದಾವ್ರಿ?
ಬ್ಯಾಡ ನಾಯಿ ಹಲ್ಲೆ ಹೆಂಗದವ್ರಿ ಹಾ ನಾಯಿ ಸಸ್ಯಾರಿ ಮೋಸಾರಿ ಅದನ್ನು ಮೋಸಾರನೇ ರೀ. ಬ್ಯಾಡ ಬೆಕ್ಕಿನ ಹಲ್ಲೆ ಹೆಂಗಿರ್ತಾವ ಹೆಂಗ್ರಿಪ್ಪ ಅದು ಸೂಪ್ ಇರ್ತಾವ ಯಾಕ ಯಾಕ್ರಿ ಅದು ಮೌಸಾರಿ. ಹೌದೌದು ನನ್ನ ಮಾತು ನಂಬಿಕೆ ಬಂದ್ರೆ ಕೇಳ್ರಿ ನೀವು. ಹಾ ಆದ್ರ ಮನುಷ್ಯನ ಆಕಳ ಹಲ್ಲಿ ಹೆಂಗ ಲೇವಲ್ಲೋ ಹಾ ಹಂಗ ಮನುಷ್ಯನ ಹಲ್ಲ ಲೇವಲ್ಲ ಅಂದ್ರ ಇವ ಏನಾದ ಏನ್ರಿಪ್ಪ ಸಸ್ಯಾಹಾರಿ. ಹೌದು ಇನ್ನು ಕೊನೆಯದೊಂದು ಮಾತು ಹೇಳ್ತೀನಿ. ಏನ್ರಿಪ್ಪ ಆಕಳ ಒಂದ್ ಹಳ್ಳಕ್ಕ ನೀರ್ ಕುಡಿಲಿಕ್ಕೆ ಹೋಗ್ಯದ ಅಂತ ತಿಳ್ಕೋರಿ. ತಿಳ್ಕೋರಿ ಆಕಳ ಹೆಂಗ ನೀರ್ ಕುಡಿತದ್ರಿ ಹೆಂಗ್ರಿಪ್ಪ ಬಾಯಿ ಹಚ್ಚಿ ನೀರ್ ಕುಡಿತದ. ಹೌದು ಹೌದಲ್ಲ. ಹಾ ಈಗ ಮನುಷ್ಯ ಹೆಂಗ ನೀರ್ ಕುಡಿತಾನ ಹೆಂಗ್ರಿಪ್ಪ ಮನುಷ್ಯನು ಕೂಡ ಬಾಳ ಶಾಣೆ ಇದ್ದಾವ ಮ್ಯಾಗಿಂದ ಕುಡಿತಾನ. ಕುಡಿತಾನ ಹೌದ್ರಿ. ಹೌದು ಇನ್ನು ಸಣ್ಣವ್ರಿದ್ದಾಗ ಹಾ ಬಾಯಿ ಹಚ್ಚಿ ಕುಡಿತಾನ. ಕುಡಿತಾನ ಆಕಳು ನೀರ ಇವನೇ ಬಾಯಿ ಹಚ್ಚಿ ಕುಡ್ದಾನು. ಬಾಯಿ ಹಚ್ಚೆ ಕುಡಿತು. ಹೌದು ಮನುಷ್ಯ ನೀರ ಹೌದು ಬಾಯಿ ಹಚ್ಚೆ ಕುಡಿತು. ಹೌದು ಆಕಳ ಸಸ್ಯಾರಿ ಮೌಸಾರಿ ಸಸ್ಯಾರಿ ಸಸ್ಯಾರಿ ಮನುಷ್ಯ ಮನುಷ್ಯರು ಸಸ್ಯಾರನೇ ರೀ. ಇನ್ನ ಅದೇ ನೀರ ಹಾ ನಾಯಿ ಹೆಂಗ್ ಕುಡಿತದ್ರಿ ನಾಯಿ ನಡ್ತಾಡಿ ಕುಡಿತದ್ರಿ. ಆ ನಾಯಿ ಹೆಂಗ್ ಕುಡಿತದ್ರಿ ಲಚ್ ಲಚ್ ನಾಲಿ ಹಚ್ಚಿ ಕುಡಿತೇವ. ಹುಲಿ ಹೆಂಗ್ ಕುಡಿತದ್ರಿ ಹುಲಿನ ಹಂಗೆ ರೀ. ಅದಕ್ಕೆ ನೀ ಸಸ್ಯಾಹಾರಿ ಮೌಸಾರಿ ಮೌಸಾರನೇ ರೀ ಅದು. ಅದಕ್ಕೆ ಬಸವಣ್ಣ ಏನ್ ಹೇಳ್ತಾನ ಹಾ ಕಳಬೇಡ ಹೌದು. ಕೊಲಬೇಡ ಖುಷಿಯ ನುಡಿಯಲು ಬೇಡ ತನ್ನ ಬನ್ನಿಸಬೇಡ ಇದರು ಹಳಿಯಲು ಬೇಡ ಹೌದು ಅನ್ಯರಿಗೆ ಅಸಹ್ಯ ಪಡಬೇಡ. ಹೌದಾ ಇದೇ ಅಂತರಂಗದ ಶುದ್ಧಿ ಇದೇ ಬಹಿರಂಗದ ಸುದ್ದಿ. ಇದೇ ಬಹಿರಂಗದ ಶುದ್ಧಿ. ಹೌದೌದು ನೀವು ನನಗೆ ಇಲ್ಲಿ ಒಂದು ಪಾಯಿಂಟ್ ಇಟ್ಟಿರಿ. ನಮ್ಮ ಸರ್ಜೋಡಿ ಕಲಾವಂತರು ಏನಿಟ್ಟಾರಿಪ್ಪ ನೀವು ಸಿದ್ಧರ ಪದಾನೇ ಹಾಡಂಗಿಲ್ಲ ತಂದ್ರಿ. ಹಾ ಮುಂದಿನ ಪಾಳ್ಯಕ್ಕ ಹಾ ಎಲ್ಲಿ ತಿಳಿತದ ನಿಮಗ್ ಹೌದಾ ಏನ ಗೌಡ ಹಾ ನಿಂದ ಇಲ್ಲಿ ತಿಳಿತದ. ಹೌದು ಗಾಬರಿಗೆ ಏನು ಪ್ರಕಾಶ ಬಿದ್ದಾನೆ ನೀವಿಬ್ರು ಬಿದ್ದಿರಿ. ಗೊತ್ತಾಗ್ತದ ಮುಂದಿನ ಸಂಧಿಗೆ. ಹಿಂಗ ಹೌದು ಶರಣರಿಷ್ಟ ಕ್ರಮಬದ್ಧವಾಗಿ ವಚನ ಬರದಂಗ ಹೌದು ನಾ ಸಿದ್ಧರಿಗೆ ಸುಮಾರ ತನಂಗಿಲ್ಲ. ಹೌದು ನಾ ಸಿದ್ಧರಿಗೆ ಸುಮಾರ ತನಂಗಿಲ್ಲ ಯಾಕಂತ ಕೇಳಿದ್ರೆ ಯೂಟ್ಯೂಬ್ ಕಾಲದ. ಹಾ ಸಿದ್ಧರದೇ ಅನ್ನ ನಾನು ಉಣ್ತೀನಿ. ಹೌದು ಸಿದ್ಧರ ಮ್ಯಾಲ ಎಷ್ಟು ಬೇಕಟ್ ನನಗ ಹಾ ಅಭಿಮಾನದ. ಹೌದು. ಸಿದ್ಧರ ಭಂಡಾರ ಆಶೀರ್ವಾದದಿಂದ ಇವತ್ತ ನಾನು ಜಗತ್ತಿನೊಳಗ ಪ್ರಕಾಶ ತಿಳಿ ಹೌದು ಹೆಸರದ ಹೆಸರಾಗ್ಯದ. ಹೌದು ಆ ಸಿದ್ಧರ ಮ್ಯಾಲ ನನಗ ಅಭಿಮಾನದ. ಸಿದ್ಧರಿಗೆ ನಾ ಅಲ್ಲಗಳೆಯಂಗಿಲ್ಲ. ಹೌದಿಪ್ಪ ಆದ್ರೂ ಬಸವಣ್ಣನಂತ ಒಬ್ಬ ಶರಣ ಹಾ ಹಿಂಗ ವಚನ ಮಾಡದಂಗ ಯಾವ ಸಿದ್ಧ ಹಿಂಗ ಮನುಕೂಲಕ್ಕೆ ಉದ್ಧಾರ ಆಗುವಂಗ ವಚನ ಬರದಾನ. ಒಂದೇ ಮಾತು ಹೇಳ್ರಿ ಈ ಸಭೆ ಒಳಗ ಮಂಗಳಾರತಿ ನೀವು ಮಾಡ್ಬೇಕು ಇವತ್ತಿನ ದಿನ. ಹೌದಾ ಹೇಳಿ. ಮುಂದಿನ ಗೋಜೆ ಬೇಡ. ಹಾ ಮುಂದಿನ ಗೋಜೆ ಬೇಡ ನನಗೆ ಹೇಳಿದ್ರಿ ನೀವು. ಏನತ್ರಿ ಪ್ರಕಾಶನ ಕೆಲಸ ಇವತ್ತು ಕ್ವಾಡಗದಂಗ ಆಗ್ಯದ. ಹೌದಾ ನಿಮ್ಮದು ಹೆಂಗಾಗ್ಯದ ಗೊತ್ತದೇನ್ರಿ? ಹ್ಯಾಂಗ್ರಿ ಯಾಕೆವ ನೀವೇನು ಮಾತಾಡ್ಲಕತ್ತಿರಲ್ಲ? ಹೌದು ಯಾಕಂಡ್ ನೋಡ್ರಿ ನಮ್ಮ ಕಾಡ್ಬೇಡ್ರಿ ಹಗಲದ. ಕೇಳ್ತಾರ ಅವರು ಕುಡಿತಾನ ಬಿಟ್ಟು ನನ್ನ ಸ್ವಲ್ಪ ಸ್ವಲ್ಪ ತೋತಾನ. ಈಗ ನಿಮ್ಮ ಮೇಲೆ ಪದ ಹಾಡಾವಿದ್ದೀರಾ ನೀವು ಹೆಂಗಿದ್ದೀರಿ ನಿಮ್ಮ ಗುಣ ಹೆಂಗವನಂತದು. ಹೌದು ಒಂದೇ ನಿಮಿಷ ಹೇಳಿ ಮುಂದೆ ಹೆಣ್ಮಕ್ಳ ಪದ್ಯ ಹಾಡುದದ. ಹೌದು ಈಗ ನನಗೇನಂದಿರಿ ನೀವು ಕ್ವಾಡಗನ ಪರಿಸ್ಥಿತಿ ಆಗ್ಯದಂದ್ರಿ. ಹೌದು ನಿಮ್ಮದು ಹೆಂಗಾಗ್ಯದ ಗೊತ್ತದೇನು? ಹೆಂಗ್ರಿ ಹೆಣ್ಮಗಳು ಪ್ರಕಾಶ ಮತ್ತು ಶಿರ್ವಾಳದವ್ರ ಹಾಡ ಕೇಳಕ್ ಹೊಂಟಾಳ. ಏನು ಹೆಣ್ಮಗಳು ಕಂಬೋಗಿದಿಂದ. ಹೌದು ಚಂದ ಮನ್ಯಾಗ ಒಂದು ಹುಡುಗದ್ರಿ 7 ವರ್ಷದ್ದು. ಹಾ ಆ ಹುಡುಗಗ ಅಗ್ದಿ ಮ್ಯಾಗ ಚಲೋ ಅಂಗಿ ಉಡಿಸ್ಯಾಳ. ಹೌದು ಪ್ಯಾಂಟ್ ಉಡಿಸ್ಯಾಳ. ಹಾ ಮುಖಕ್ಕೆ ಪೌಡರ್ ಹಚ್ಚಾಳ. ಹಾಡಿಕೆ ಕೇಳಕ್ ಹೋಗ ನಡಿತಮ್ಮ ಅಂತೇಳಿ ಕೈ ಜೋಗತ್ತಾಳ. ಹೌದು ಓಡಿ ಬಂದು ಅರ್ಬಿ ಉಟ್ಕೊಂಡಿರುವಂತ ಹುಡುಗ ಹೊಟ್ಟೆ ಮುಂದೆ ನಡೆಯಲ್ ಚಿತ್ತಾರ್ಯಾರು ಬೀಳಕತ್ರಿ. ಹೌದು ಏನ್ರಿ ಚಿತ್ತಾರಿ ಬೀಳಕತ್ ಹುಡುಗ ಜಗ್ಗನ ಚಿತ್ತಾರಿ ಬೀಳುದು. ಓಡಿ ಬಂದದ್ರಿ ಅವಾಗ 7 ವರ್ಷದ ಹುಡುಗದ್ರಿ. ಹಾ ತಾಯಿ ಏನ್ ಮಾಡ್ಯಾಳ ಅದಕ್ಕೆ ಪೌಡರ್ ಹಚ್ಚಾಳ. ಎಲ್ಲ ಅದಕ್ಕೆ ಎಲ್ಲಾ ಶೃಂಗಾರ ಮಾಡಿ ಹಾಡಿಕೆ ಕರ್ಕೊಂಡು ಬರ್ಬೇಕಂತೇಳಿ ತಗೊಂಡ್ ಹೊಂಟಾಳ ಹುಡುಗ. ಹೌದು ಚಿತ್ತಾರ್ಯಾರು ಬೀಳಕತ್ತು. ಬೀಳಕತ್ತು ಯಾಕೆ ಬೀಳಕತ್ತದು? ಯಾಕ್ರಿ ಬಂದ್ರು ನೋಡ್ರಿ ಹುಡುಗನ ಹುಡುಗ ತಗೊಂಡೇ ಬಂದ್ರು ಅವರು. ಹೌದು ಒಬ್ಬ ಶ್ರೇಷ್ಠ ಗೀಗಿ ಪದದ ಕಲಾವಿದರಾಗಿರುವಂಥ ಸುರೇಶ್ ಮಾಸ್ತರರು ಕೂಡ ನಮ್ಮ ಸಂಘದ ಪರವಾಗಿ ನಮ್ಮ ಕಾರ್ಯಕ್ರಮದೊಳಗೆ ಭಾಗಿಯಾಗಿದ್ದರ ಸಲುವಾಗಿ ಹೌದು ಅವರಿಗೂ ಕೂಡ ಅವ್ರ ಜೊತೆ ಬಂದಿರುವಂಥವ್ರಿಗೆ ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹೌದು ಹೌದು ಹೆಂಗ್ ಸುರೇಶ್ ಮಾಸ್ತರ್ ಹುಡುಗ ತೊಗೊಂಡ್ ಹೊಂಟಾರಲ್ಲ ಹಿಂಗ ಹೆಣ್ಮಗಳು ಹಂಗ ಅವ ಪ್ಯಾಂಟ್ ಉಡ್ಸ್ಯಾಳ. ಪಾರಗ್ ಪ್ಯಾಂಟ್ ಉಡ್ಸ್ಯಾಳ. ಹೌದು ಮ್ಯಾಗ ಚಂದ ಹಂಗ ಕೋಟ್ ಹಾಕ್ಯಾಳ. ಆದ್ರ ಹುಡುಗ ಹೊಟ್ಟೆ ನಡೆಯಲ್ರಿ. ಹಾ ಅಕಿಯಂದ್ಳು ಯುವಕರು ಬಾಯಾಗ ಮಣ್ಣು. ಈ ಶಿರ್ವಾಳ ಜ್ಯೋತ್ಯಾಪ್ ಮಾರಾಯ ಕರ್ಜಿಗೆ ಪ್ರಕಾಶನ ಬಾಯಾಗ ಚೇಡಿ ಇದ್ದಂಗ ಕಾಣ್ತದ ಅಂದಳು ಹೆಣ್ಮಗಳು. ಹಾ ನನ್ನ ಮಗನೇ ನಡೆಯಲಿ. ಈಗೇ ಓಡಿ ಬಂದದ
ಆ ಓಡಿ ಬಂದಿದ್ದು ಹುಡುಗ ನಡೆಯಲ್ಲ ಅಂದ್ರೆ ಇವ್ಕರ ಬಾಯಾಗ ಮಾಡಿ ಹಾಡ್ಲಕ್ ಬಂದಾವ ಚೇಡಿ ಮಾಡ್ಲಕ್ ಬಂದಾವ ಅಂತೇಳಿ ಹೆಣ್ಮಗಳು ಸೀದಾ ಬಂದಡ್ರಿ ಇಲ್ಲಿಗೆ. ಹೌದಾ ಬೀರಪ್ಪನ ಗುಡಿಗೆ. ಹಾ ಏ ಪ್ರಕಾಶ್ ತರು ಮಾತಾಡೋದು ನೀ ಯಾಕೆ ಯಾವ ಅಂದ್ರ ಹಾ ಈಗ ನನ್ನ ಮಗ ಓಡಿ ಬಂದದ ಏನ್ ಹಾಡ್ತೀವನ ನೀ ಹಾಡ ನನ್ನ ಮಗನ ಕಾಲೇ ಹೋಗ್ಯಾವ ಅಂದಳಕ್ಕೆ ಹೆಣ್ಮಗಳು. ಹೌದಾ ಹಂಗೆ ಹಂಗೆ ಯಾವ ನಾ ಚೇಡಿ ಮಾಡಲ್ಲ ಬರೀ ಹಾಡ ಹಾಡ್ತೀನಿ ಅಂದ. ಹೌದು ಚೇಳಿನ ಮಂತ್ರ ಗೊತ್ತಿಲ್ಲ ನಾ ಚೇಡಿಯಲ್ಲಿ ಮಾಡ್ಬೇಕು ಅಂದ. ಹೌದು ನೋಡ್ ಕಣಸಲ್ಲ ನಾನು ಹುಡುಗ ಚುತ್ತಾರ್ಯಾರ ಬೀಳಕತ್ತದ ತಗೊಂಡ್ ಬಾಯವ ಅಂದನ. ಹಾ ತಗೊಂಡ್ ನೋಡ್ತೀನ್ರಿ ಪಾರ್ ಯಾಕೆ ಚಿತ್ತಾರಿ ಬೀಳಕತ್ತತ್ತೀರಿ. ಹಾ ಪಾರ್ ಯಾಕೆ ಚಿತ್ತಾರಿ ಬೀಳಕತ್ತದ ಅಂದ್ರ ಯಾಕ್ರಿ ಆ ಪಾರನ ಕಾಲ ಎರಡು ಒಂದೇ ಚೊಣ್ಣೆಗೆ ಹಾಕ್ಯಾಳ್ರಿ. ಹೌದಾ ಒಂದೇ ಚೊಣ್ಣೆ ತೋಳ್ನಾಗ ಹಾಕಿಬಿಟ್ಟ ಏನ್ರಿ ಸುರೇಶ್ವರ ಆ ಪಾರನ ಎರಡು ಕಾಲ ಎರಡು ಪ್ಯಾಂಟ್ನ ಹಾಕ್ಬೇಕಲ್ರಿ. ಎರಡು ಕಾಲ್ ತಂದು ಒಂದೇ ಚೊಣ್ಣೆಗೆ ಸೇರ್ಸಾಳ ಜೊಗ್ಗೆ ಜೋಗತಾಳ ಚಿತ್ತಾರಿ ಬೀಳಕತ್ತದ. ಪಾರ್ ಹೆಂಗ್ ನಡಿಬೇಕ್ರಿ ಅದು ಹಂಗ ನೀವು ಎರಡು ಕಾಲು ಒಂದೇ ಚೊಣ್ಣೆಗ ಹಾಕೊಂಡ್ರಿ ಅಂದ್ರ ಹೌದು ನೀವು ಮೂಗು ತುರ್ಸ್ರಿ ನೀವು ತಲಿ ತುರ್ಸ್ಕೋರಿ ಹಾ ಖರೆ ಲಕ್ಷ್ಯದೊಳಗೆ ಇಟ್ಕೋರಿ. ಹಾ ಅಟ್ಟ ಸೋಪಾದಗದಲ್ಲ. ಹೌದು ಅಟ್ಟ ಸೋಪಾದಗದಲ್ಲ. ಹೌದು ಭಾಳ ಗಡ್ಬಡ್ಕ್ ಬೀಳ್ಬೇಡ್ರಿ. ನೀವು ಅಂಜಿ ದಾರಿ ಹಿಡಿತಿರತ್ ನನಗೆ ಗೊತ್ತದ. ಹೌದು ನೀವು ನಾವು ಇಂಥವ್ರು ಅಂತವ್ರು ಅಂತೇಳಿ ಡಿಮಾಕ್ ಮಾಡಿದ್ರ ನನ್ನ ಮುಂದೆ ನಡೆಯಂಗಿಲ್ಲ. ಯಾಕತ್ ಕೇಳಿದ್ರ ನಿಮ್ಮ ಹೊಂಕಳ ಹುರಿ ನಾನೇ ಕೊಯ್ದಾವಿದ್ದೀನಿ. ಹೌದಾ ಹಾ ಅಂದಾರವ್ರು ಈಗಾಗಲೇ ಮೊದಲೇ ಹೌದು ಇವ ಹಿಂಗ ಹಿಂಗ ಕುಡ್ತಾನ ಕಡ್ತಾನ ಅದ್ ಗೊತ್ತದ ಅವ್ರಿಗೆ. ಹಾ ಮೊದಲೇ ಅಡ್ವಾನ್ಸ್ ಹೊಡೆದಾರಲ್ಲ ಅವರು. ಅಡ್ವಾನ್ಸ್ ಏನ್ ಹೇಳಿದ್ರ ಗೊತ್ತದೇನ್ರಿ ಏನತ್ರಿ ಪ್ರಕಾಶ್ ಮುಂದಿನ ಪಾಳ್ಯಾಕ ಗಂಗಾಳ ತಗೊಂಡು ಬರ್ತಾನ ಅಂದ್ರ ನಾ ಲಮಾಣಿ ಸಮಾಜದ ಅಂತೇಳಿ ಗಂಗಾಳ ತಗೊಂಡು ಬರ್ತಾನ. ಹೌದಾ ಹೌದು ಕೇಳಿದ್ರಿ ಚಲೋ. ಹಾ ಕೇಳಲಿಲ್ಲ ಅಂದ್ರ ನಮ್ಮ ಲಮಾಣಿ ಸಮಾಜದವ್ರು ಏನ್ ಮಾಡ್ತಾರ ಗೊತ್ತದೇನ್ರಿ ಏನ್ ಮಾಡ್ತಾರ್ರಿ ಹಾಡ್ಲಕ್ಕ ಡಗ್ಗ ತಗೋತಾರ ಹೌದು ತಾಳ ತಗೋತಾರ. ಹಾ ಒಂದ್ ವೇಳೆ ಡಗ್ಗ ತಾಳ ಎರಡೂ ಸಿಗ್ಲಿಲ್ಲ ಅಂದ್ರೆ ಗಂಗಾಳ ತಗೊಂಡ್ ಬಿಡಿತಾರ. ಹಾ ಹಂಗ ನಿಮಗ ಹಂಗ ಲಾಸ್ಟಿಗೆ ಪ್ರಸಂಗ ಬಂದ್ರೆ ಹಂಗ ಬಡಿಯವನ ಗಟ್ಟಿ ಗ್ಯಾರಂಟಿ ಇದ್ದೀನಿ. ಡಬ್ಬ ಕೆಡಿವಿ ಆದ್ರ ಲಕ್ಷದೊಳಗೆ ಇಟ್ಕೊಂಡು ಕಾರ್ಯಕ್ರಮ ಮಾಡ್ರಿ. ನಿಮಗೆ ಏನು ಕೇಳಿನ ಹಾ ಯಾವ ಸಿದ್ಧ ಹೌದು ಹಿಂಗ ಒಂದೇ ಒಂದು ವಚನ ಬರುದು ಮನುಕುಲಕ್ಕೆ ಉದ್ಧಾರ ಮಾಡಿ ಅನ್ನುವಂಥದ್ದು. ಹೌದು ಮುಂದಿನ ಪಾಳ್ಯಾಕ ಹೇಳಿ ಹೌದು ಈ ಸಭದ ಕೈಲಿ ಟಾಳಿ ತಗೋರಿ. ಹೌದು ಶಿರ್ವಾಳದವ್ರು ಏನು ಅಡ್ಡಿ ಇಲ್ಲ. ನನ್ನ ಸಂಘ ನನ್ನ ಪರವಾಗಿ ನನ್ನ ಜೋಡಿ ಗಡಿಗಳು ಅಂತೇಳಿ ನಾನೇ ಹೆಮ್ಮೆದಿಂದ ಹೇಳ್ತೀನಿ. ಹೌದಾ ಅದಕ್ಕೆ ಯಥಾ ಪ್ರಕಾರವಾಗಿ ಹೌದು ನಮ್ಮ ತಾಯಿಂದ್ಯರು ಹಾ ಗಂಡನ ಮನೆ ಒಳಗೆ ಹೆಂಗ ಬದುಕಬೇಕು, ಹೌದಾ ಗಂಡನ ಮನೆ ಒಳಗೆ ಹೆಂಗ ನೀತಿ ನಿಯಮದಿಂದ